ನಿಮಗೆ ಸದ್ಯದಲ್ಲೇ ಆಸ್ತಿಲಿ ಪಾಲು ಕೂಡ ಕೊಟ್ಬಿಡ್ತೀನಿ. ದೊಡ್ಡವರಾಗಿ ನಮ್ಮ ಜವಾಬ್ದಾರಿ ಮುಗಿಯುತ್ತೆ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಪಾಲ್ಗೆ ವರದ ಮಳೆನೇ ಸುರಿಸ್ತಿದ್ಯಾ ಅಮ್ಮ. ಇದಕ್ಕೂ ಮುಂಚೆ ಆಸ್ತಿ ಭಾಗ ಮಾಡಿದ್ರೆ ಕುಟುಂಬನೇ ಭಾಗ ಆಗತ್ತೆ ಅಂತ ಹೇಳ್ತಿದ್ದೆ. ಇವಾಗ ಆಸ್ತಿ ಭಾಗ ಮಾಡೋ ನಿರ್ಧಾರಕ್ಕೆ ಬಂದಿದ್ಯಾ, ಅದಕ್ಕೆ ನಾನು ನನ್ನ ಮನಸ್ಸಲ್ಲಿರೋ ಮಾತನ್ನು ಕೂಡ ಹೇಳ್ಬಿಡ್ತೀನಿ. ಎಲ್ಲರೂ ಕೇಳಿಸ್ಕೊಳ್ಳಿ. ನೋಡ್ದ್ಯಮ್ಮ, ಮೊನ್ನೆ ಸರ್ ನೋಡಿದ್ರೆ ಆಸ್ತಿ ವಿಚಾರ ಬಂದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವಾಗ ಸರ್ ನಿಜವಾದ ರೂಪ ಆಚೆ ಬರ್ತಿದೆ. ಆಸ್ತಿ ಅಂದ್ರೆ ಈ ಕಾಲದಲ್ಲಿ ಯಾರು ಬೇಡ ಅಂತಾರೆ? ಕೊಲೆಗಳು, ಹಿಂಸೆ ನಡೆಯೋದು ಅದಕ್ಕೆ ಅಲ್ವಾ? ನಿನ್ನ ತಮ್ಮ ಏನ್ ಮಾತಾಡ್ಬೇಕು ಅಂತ ಬಂದಿದ್ದಾನೋ ಮೊದ್ಲು ಅದನ್ನ ಕೇಳಿಸ್ಕೊ. ನೀನೇನ್ ಕೇಳಬೇಕು ಅಂತಿದ್ಯೋ ಸಂಕೋಚ ಇಲ್ಲದೆ ಕೇಳ್ಬಿಡು. ನನ್ನ ಹೆಸರಲ್ಲೂ ಕೂಡ ಭಾಗ ಮಾಡಿ. ಆದ್ರೆ ಆ ಪಾಲಲ್ಲಿ ಬರೋ ಆಸ್ತಿ ಆಗ್ಲಿ, ಆಭರಣ ಆಗ್ಲಿ, ದುಡ್ಡಾಗ್ಲಿ ಎಲ್ಲನೂ ಕೂಡ ಅವನಿಗೆ ಕೊಟ್ಬಿಡಿ. ನನ್ನ ಮಾತ್ಗೆ ಇಲ್ಲ ಅನ್ಬೇಡಿ. ಇದು ನನ್ನ ವಿನಂತಿ ಅನ್ಕೊಳ್ಳಿ. ಇದು ನಿನ್ ವಿನಂತಿನ? ಇದು ಸಮಂಜಸವಾಗಿಲ್ಲ. ಯಾಕೆ ಅಂದ್ರೆ ತಗೊಳ್ಳೋರ್ಗೆ ಆ ಅರ್ಹತೆ ಇಲ್ಲ. ಏನಕ್ಕಿಲ್ಲ ಅಮ್ಮ? ನಾನೇನು ಅವನಿಗೆ ವಿಚ್ಛೇದನ ಕೊಟ್ಟಿಲ್ಲ ಅಲ್ವಾ? ಆಗಿರ್ಬೋದು, ಆದ್ರೆ ಕೊಡೋಕ್ಕಾಗಲ್ಲ. ನಾವು ನಿನಗೆ ಕೊಡೋದು ನಿನ್ನ ಹತ್ರ ಮಾತ್ರ ಇರಬೇಕು. ಬೇರೆಯವ್ರಿಗೆ ದಾನ ಧರ್ಮ ಮಾಡ್ತೀಯ ಅಂದ್ರೆ ಆಗಲ್ಲ. ಅಗತ್ಯ ಬಂದ್ರೆ ಅವನಿ ಹತ್ರ ಡೈವರ್ಸ್ ಕೂಡ ಕೊಡಿಸ್ತೀವಿ. ಅಮ್ಮ, ನೀವಷ್ಟು ದೂರ ಯೋಚನೆ ಮಾಡಬೇಡಿ. ಯಾಕಂದ್ರೆ ನಾನು ಆ ಥರ ನಿರ್ಧಾರಕ್ಕಿನ್ನೂ ಬಂದಿಲ್ಲ. ಬರಬೇಕಾದ ಸಮಯ ಬಂದಾಗ ಮಾಡದೆ ತಪ್ಪಲ್ಲ. ಕುಟುಂಬ ಕ್ಷೇಮಕ್ಕೋಸ್ಕರ, ಕುಟುಂಬದ ಕಟ್ಟುಪಾಡುಗಳ ಪ್ರಕಾರ ನೀನು ಹಿರಿಯರ ನಿರ್ಧಾರನ ಗೌರವಿಸಬೇಕು. ಅವನಿಯವರು ತುಂಬಾ ಕಷ್ಟಪಡ್ತಿದ್ದಾರೆ, ಅವ್ರಿಗೆ ಕೊಟ್ರೆ ತಪ್ಪೇನಮ್ಮ? ತಪ್ಪು ಮಾಡಿದವ್ರಿಗೆ ಪಾಲ್ ಕೊಡೋದಕ್ಕಾಗೋದಿಲ್ಲ. ಇಷ್ಟೆಲ್ಲ ನಡೆದ್ಮೇಲೂ ಕೂಡ ಯಾಕೆ ಇನ್ನೂ ಅವಳ ಪರವಾಗಿ ಮಾತಾಡ್ತಾ ಇದೆಯಾ ನೀನು? ಅವನಿ ಮಾಡಿರೋ ಮೋಸದಲ್ಲಿ ಇನ್ನೂ ನೀನಾಗೆ ಸಿಕ್ಕಾಕೋಬೇಕು ಅಂತಿದ್ಯಾ? ಲೇ, ಏನಾಗ್ತಿದ್ಯೋ ನಿನ್ ಬುದ್ಧಿಗೆ? ಅಮ್ಮನ ಮಾತನ್ನ ಯಾಕೋ ಅರ್ಥ ಮಾಡ್ಕೋತಿಲ್ಲ ನೀನು. ನಿನಗೆ ಅಮ್ಮನಿಗಿಂತ ಅವನಿನೇ ಹೆಚ್ಚಾಗೋದ್ಲಾ? ಶ್ರೀಕರ್, ಇನ್ನು ಈ ವಿಷಯದಲ್ಲಿ ವಾದಗಳು ಅನವಶ್ಯಕ. ಆಸ್ತಿಲಿ ಅವನಿಗೆ ಬಿಡಿಗಾಸು ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಮೊದಲು ಮೂಗುತಿ ಕಾರ್ಯಕ್ರಮ ನಡೆಯುತ್ತೆ, ಆಮೇಲೆ ಸಮಯ ನೋಡಿಕೊಂಡು ಆಸ್ತಿ ಪಾಲು ನಡೆಯುತ್ತೆ. ಈ ಸರಿ ಮೂಗುತಿ ಕಾರ್ಯಕ್ರಮದಲ್ಲಿ ಏನ್ ನಡೆಯುತ್ತೋ ಏನೋ. ಅಕ್ಷಯ, 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 ಅಮ್ಮ ಅಕ್ಷಯ, 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 ಅಮ್ಮ ಅಕ್ಷಯ, ಅಕ್ಷಯ, ಏನಾದ್ಲು? ಎಲ್ಲಿಗೆ ಹೊರಟೋದ್ಲು? ಅಕ್ಷಯ, ಅಮ್ಮ ಅಕ್ಷಯ, ಅಕ್ಷಯ, ಅಕ್ಷಯ. ಅವನಿ, ಏನಾಯ್ತು? ಅಕ್ಷಯ ಮನೇಲಿ ಕಾಣಿಸ್ತಾ ಇಲ್ಲ ಅಕ್ಕ. ಮನೆಯೆಲ್ಲ ಹುಡುಕ್ತೆ. ಇನ್ನೊಂದ್ಸರ್ತಿ ಮನೇಲಿ ಹುಡ್ಕೋಣ ಬಾ. ಇಲ್ಲ ಅಕ್ಕ. ಸ್ಕೂಲ್ಗೇನಾದ್ರೂ ಹೋಗಿದ್ದಾಳೇನೋ? ಸ್ಕೂಲ್ ಬ್ಯಾಗು, ಬಟ್ಟೆ ಎಲ್ಲ ಮನೇಲೇ ಇದೆ. ನನ್ನ ಹತ್ರ ಹೇಳ್ದೇನೆ ಸ್ಕೂಲಿಗೆ ಯಾಕೆ ಹೋಗ್ತಾಳೆ? ನಿನ್ನೆ ಸ್ಕೂಲಿಂದ ಬಂದಾಗಿಂದ ಕೂಡ ತುಂಬಾ ಚಿಂತೆನಲ್ಲಿದ್ಲು. ರಾತ್ರಿ ನಾನು ಎಷ್ಟೇ ಕೇಳಿದ್ರು ಅವಳು ನನ್ನ ಹತ್ರ ಏನು ಹೇಳಲಿಲ್ಲ. ನಿನ್ನೆ ಸ್ಕೂಲಲ್ಲಿ ವೇದವತಿಯವರು ಬೈದಿದ್ದಕ್ಕೆ ಆ ನೋವಲ್ಲಿ ಮನೆ ಬಿಟ್ಟು ಹೋಗಿರೋ ಹಾಗಿದ್ದಾಳೆ. ನಾನು ಹೊರಗಡೆ ಹೋಗಿ ಹುಡ್ಕೊಂಡು ಬರ್ತೀನಿ, ನೀವು ಕೂಡ ಬೇರೆ ಕಡೆ ಎಲ್ಲ ಹುಡುಕಿ. ನಿಂತ್ಕೋ ಅವನಿ, ನಿನಗೊಂದು ವಿಷಯ ಹೇಳಬೇಕು. ನಿನ್ನೆ ಅಕ್ಷಯ ಡಲ್ಲಾಗಿ ಯಾಕಿದ್ಲೋ ಗೊತ್ತಾ? ಸ್ಕೂಲಲ್ಲಿ ವೇದವತಿಯವರು ಅಕ್ಷಯಾಗೆ ಬಾಯಿಗೆ ಬಂದಾಗ ಬೈದ್ರಂತೆ.
ನಿನ್ನ ತಾಯಿ ಏನೋ ತಪ್ಪು ಮಾಡಿ ಕೂಡ ಇನ್ನೂ ತಲೆ ಎತ್ಕೊಂಡು ತಿರುಗ್ತಿದ್ದಾಳೆ. ಅವಳಿಗೆ ಸ್ವಲ್ಪ ಕೂಡ ಭಯ ಭಕ್ತಿ ಅನ್ನೋದೇ ಇಲ್ಲ. ನೀನು ಕೂಡ ಹಾಗೆ ತಯಾರಾಗ್ತಿದ್ಯಾ? ನೀನು ನಿನ್ನ ತಾಯಿ ಏನು ಉದ್ಧಾರ ಆಗ್ತೀರೆ? ಅಲ್ಲ, ನೀವು ಮನುಷ್ಯರೇನಾ? ವಿಶ್ವಾಸ ಇದೆಯಾ ನಿಮಗೆ? ನೀನು ಬೇಜಾರು ಮಾಡ್ಕೋತೀಯ ಅಂತ ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅವಳು. ನಾವು ಬಲವಂತ ಮಾಡಿ ಕೇಳಿದ್ದಕ್ಕೆ ನಮ್ಮ ಹತ್ರ ಹೇಳ್ಕೊಂಡ್ಲು. ನಿನ್ನ ಹತ್ರ ಈ ವಿಷಯ ಯಾವುದನ್ನು ಹೇಳಬೇಡ ಅಂದ್ಲು. ಸ್ಕೂಲ್ ಬಿಡ್ತೀನಿ ಅಂದ್ಲು. ಇಲ್ಲ ಅಂದರೆ ಬೇರೆ ಸ್ಕೂಲಿಗಾದರೂ ಜಾಯಿನ್ ಮಾಡಿಸಿ ಅಂತ ಹತ್ಬಿಟ್ಲು ಪಾಪ. ಆ ಮಾತುಗಳಿಗೆ ಬೇಜಾರು ಮಾಡ್ಕೊಂಡು ಹೊರಟೋಗಿರ್ತಾಳೆ. ಅವಳು ಬೇಡ ಅಂದ್ಬಿಟ್ರೆ ನೀವು ಹೇಳಲ್ವಾ? ನನ್ನ ಮಗಳಿಗೆ ಸಂಬಂಧಪಟ್ಟ ಯಾವ ವಿಷಯ ಆದ್ರೂ ನನಗೆ ಗೊತ್ತಾಗ್ಬೇಕಲ್ವಾ? ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ಅಮ್ಮಂಗೆ ನಾನು ಅಡ್ವಾಗಿದ್ದೀನಿ ಅಂತ ಅನ್ಕೊಂಡ್ಲೋ ಏನೋ, ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ನಿಸ್ತಿದೆ. ಇಂಥ ನಿರ್ಧಾರ ತಗೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅವನಿ. ಇದೆಲ್ಲದಕ್ಕೂ ಕಾರಣ ಆ ವೇದವತಿ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಬೇಕೆ ಹೊರತು ಚಿಕ್ಕ ಹುಡುಗಿ ಹತ್ರ ಬಾಯಿಗೆ ಬಂದ ಹಾಗೆ ಬೈತಾರ? ಈಗ್ಲೇ ಆ ಮನೆಗೆ ಹೋಗಿ ಅವ್ರ ವಿಷಯ ಏನು ಅಂತ ನೋಡ್ಕೋತೀನಿ. ಅಷ್ಟರಲ್ಲಿ ನೀವು ಎಲ್ಲ ಕಡೆ ಹುಡುಕಿ, ಎಲ್ಲೂ ಕಾಣಿಸ್ದೆ ಹೋದ್ರೆ ದೇವಸ್ಥಾನಕ್ಕೆ ಹೋಗಿ ಹುಡುಕಿ. ಯಾವ ದೇವಸ್ಥಾನದಲ್ಲಿ ಇರ್ತಾಳೋ ಗೊತ್ತಿಲ್ಲ, ಎಲ್ಲ ದೇವಸ್ಥಾನ ಹುಡುಕಿ. ಸರಿನಾ? ಸರಿ ಅವನಿ. ಹೊರ್ತಾ ಇದ್ದೀನಿ ಅಂತ ಭಾರನ, ಸಹಿಸ್ಕೋತಾ ಇದ್ದೀನಿ ಅಂತ ಮಾತುಗಳನ್ನ ಹಿಡ್ಸಿದ್ರೆ ಇನ್ನು ಸುಮ್ಮನೆ ಇರೋದು ಇಲ್ಲ, ತಡ್ಕೊಳ್ಳೋದು ಇಲ್ಲ. ನನ್ನ ಮಗಳ ತಂಟೆಗೆ ಬಂದ್ರೆ ಶ್ರೀಕರ್ ಅವರ ಅಮ್ಮ ಆಗಿದ್ರು, ಅವ್ರ ಅಮ್ಮ ಪೂಜ್ಸೋ ಅಮ್ಮನವರೇ ಆಗಿದ್ರು ಸುಮ್ಮನೆ ಬಿಡಲ್ಲ. ಈ ಗಲಾಟೆ ಇನ್ನೂ ಎಷ್ಟು ದೂರ ಹೋಗುತ್ತೋ? ಎಷ್ಟು ದೂರ ಆದ್ರೂ ಹೋಗ್ಲಿ ಬಿಡಿ. ಈ ಸಲಿ ಆ ವೇದವತಿ ಮನೆ ಬುನಾದಿ ಕದಲ್ಬೇಕು, ಗೋಡೆಗಳು ಬೀಳ್ಬೇಕು. ಮೊದಲು ನಾವು ಅಕ್ಷಯನ ಹುಡ್ಕೋಣ ನಡಿ. ಹಾ. ಪೂಜೆ ಆದ ತಕ್ಷಣನೇ ದೇವ್ರ ಮನೆಗೆ ಹೋಗಿ ಮೂಗುತಿ ತಗೊಂಡು ಬಂದು ಶೌರ್ಯಂಗೆ ಕೊಡ್ತೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ಇಷ್ಟು ದಿನ ಮನೆಯಲ್ಲಿ ಅವನಿ ಅಕ್ಷಯ ಇದ್ದಿದ್ದಕ್ಕೆ ಈ ಕಾರ್ಯಕ್ರಮ ಯಾವತ್ತೂ ಸರಿಯಾಗಿ ನಡೀಲೇ ಇಲ್ಲ. ಇವಾಗ ಯಾವುದೇ ಆತಂಕನೂ ಇರಲ್ಲ ಅತ್ತೆ. ಕಿಂಗ್ ಅಂಕಲ್, ಏನ್ ಚಿಕಾಗೋ ನಡೀತಿರೋದು ಕರೆಕ್ಟೇ ಅಂತೀರಾ? ಅಯ್ಯೋ, ನಿಜವಾಗ್ಲೂ ಕರೆಕ್ಟ್ ಅಲ್ಲ. ಶುರು ಮಾಡಿದ್ರಾ? ಪೂಜೆಗೆ ಡಿಸ್ಟರ್ಬ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡಿದ್ರೆ ದೊಡ್ಡವನಿಗೂ ಚಿಕ್ಕವನಿಗೂ ನೇತ್ ಹಾಕಿ ಸರಿಯಾಗಿ ಬಾರಿಸ್ಬೇಕಾಗುತ್ತೆ. ಇವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇಷ್ಟು ದೂರ ಬಂದ್ಮೇಲೆ ಈ ಕಾರ್ಯಕ್ರಮ ನಿಲ್ಲಲ್ಲ. ಈ ಸಂಕಲ್ಪ ಸಿದ್ಧಿ ಪೂಜೆ ವಿಜಯವಂತವಾಗುತ್ತೆ. ಇನ್ಯಾರು ಏನು ಮಾತಾಡಬೇಡಿ. ಜಾತಕ ಇರೋರಿಗೆ ಸಿಗಬೇಕಾದ ಮೂಗುತಿ ನಿನ್ನ ಜಾತಕ ಅಲ್ಲದೆ ಇರೋ ಶೌರ್ಯಾಗಿ ಸಿಗುತ್ತೆ ಅನ್ನೋ ನಂಬಿಕೆ ನನ್ಗೆ ಯಾಕೋ ಇಲ್ಲ ವೇದ. ನೀವು ಕೂಡ ಅಪಶಕನದ ಮಾತಾಡ್ಬೇಡಿ ತಾತ. ನಾನು ನಿಮ್ಮ ಮೊಮ್ಮಗಳೇ ಅಲ್ವಾ? ನನಗ್ ಸಿಕ್ತಿರೋದಕ್ಕೆ ನಿಮಗ್ ಬೇಜಾರಾಗ್ತಿದ್ಯಾ ಹೇಗೆ? ಆಸ್ತಿ ಒಡವೆಗಳು ನಿನ್ನ ಪಾಲಿಗೆ ಸಿಗೋದು ಬೇರೆನಮ್ಮ, ಇದು ಬೇರೆನಮ್ಮ. ಶ್ರೀಕರ್, ನಿನ್ನ ಕಣ್ಣು ಮುಂದೆನೆ ಇಷ್ಟೆಲ್ಲ ನಡೀತಿದ್ರು ನೀನು ಅಭ್ಯಂತರ ಮಾಡ್ತಿಲ್ಲ. ಆಮೇಲೆ ನೀನು ದುಃಖ ಪಡ್ತೀಯಾ? ನಾನು ಅಮ್ಮ ನಿರ್ಧಾರನ ಗೌರವಿಸ್ತಾ ಇದ್ದೀನಿ. ಇನ್ನು ಈ ವಿಷಯದ ಬಗ್ಗೆ ವಾದ ಅನವಶ್ಯಕ. ಅಮ್ಮ, ನಿನ್ನ ಪೂಜೆನ ಶುರು ಮಾಡು.
ಅಮ್ಮನಿಂದ ದೂರ ಆದ ನಾನು ಅಮ್ಮನೋರಾಗಿರೋ ನಿನ್ನ ಮಡ್ಲಿಗೆ ಯಾರ ಮುಖಾಂತರನೂ ಬಂದೆ. ನಿನ್ನ ಕಣ್ಣು ಮುಂದೆನೇ ಬೆಳೆದೆ, ನಿನ್ನ ಜೊತೆನೇ ಹೆಚ್ಚು ಕಾಲ ಕಳೆದೆ. ನನ್ನ ಮೊದಲನೇ ಅಮ್ಮ ನೀನೇ ಅನ್ಕೋತಿದ್ಯಾ. ಅದಕ್ಕೆ ನಿನಗೆ ದಿನ ಪೂಜೆ ಮಾಡ್ತಿದ್ದೀನಿ, ಸೇವೆ ಮಾಡ್ತಿದ್ದೀನಿ, ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಿದ್ದೀನಿ. ನೀನು ನನ್ನ ಸರ್ವಸ್ವ ಅಂತ ಬದುಕ್ತಿದ್ದೀನಿ. ಹಾಗಿದ್ದಾಗ ನಿನ್ನನ್ನು ಹೇಗೆ ನೋಡ್ಕೋಬೇಕಮ್ಮ? ನನಗೆ ಯಾಕೆ ಕಷ್ಟ ಕೊಡ್ತಿದ್ಯಾ? ನನಗೆ ಯಾಕೆ ನೋವು ಕೊಡ್ತಿದ್ಯಾ? ಚಿಕ್ಕ ಮಕ್ಳ ಮೇಲೆ ನಿನ್ನ ಪ್ರತಾಪ, ಚಿಕ್ಕ ಮಕ್ಳಿಗೆ ಜೊತೆಯಾಗಿರ್ಬೇಕಾದವಳು ನನ್ನ ಮೇಲೆ ಯಾಕೆ ದ್ವೇಷ ತೋರಿಸ್ತಿದ್ಯಾ? ನಾನು ಅಮ್ಮನ ಹತ್ರ ಸೇರಿದ ಮೇಲಿಂದ ಯಾವತ್ತಾದರೂ ಅಮ್ಮ ಸಂತೋಷವಾಗಿದ್ಲಾ? ಅಮ್ಮಂಗೆ ಅದಕ್ಕೂ ಮುಂಚೆ ಇದ್ದ ನೋವುಗಳಿಗಿಂತ ಹೆಚ್ಚು ನೋವಾಗೋಗಿದೆ. ಅದಕ್ಕೆ ಕಾರಣ ನಾನೇ ಅಲ್ವಾ? ಮಕ್ಕಳು ತಂದೆ ತಾಯಿ ಆನಂದಕ್ಕೆ ಕಾರಣ ಆಗಬೇಕು ಹೊರತು ಆ ವೇದನೆಗೆ ಚಿಂತೆಗೆ ಕಾರಣ ಆಗಬಾರ್ದು. ನನ್ನ ಕಾರಣದಿಂದ ಅಪ್ಪ ಅಮ್ಮ ಬೇರೆ ಆಗಿದ್ದಾರೆ. ನನ್ನ ಜನನದ ಮೇಲೆ ಆರೋಪ ಬಂದಿದೆ. ಹಾಗಿದ್ದಾಗ ನನಗೆ ಸಾಯೋದೇ ಪರಿಹಾರ. ನಾನೇ ಇಲ್ಲ ಅಂದರೆ ಅಮ್ಮಂಗೆ ಯಾವುದೇ ಸಮಸ್ಯೆ ಇರಲ್ಲ. ನಾನು ಅಮ್ಮಂಗೆ ಶಾಶ್ವತವಾಗಿ ದೂರ ಆಗೋದ್ರೇ ಅಮ್ಮ ತನ್ನ ಜೀವನ ತಾನು ಸಾಗಿಸೋಕ್ಕಾಗತ್ತೆ. ಅದಕ್ಕೆ ನಾನು ಸತ್ತೋಗ್ಬೇಕು ಅನ್ಕೋತಿದ್ದೀನಿ. ನೀನು ನಮ್ಮನ್ನ ಯಾವ ರೀತಿಲೂ ಕಾಪಾಡದೇ ಇದ್ದಾಗ ನಾನು ಯಾಕೆ ಬದುಕಿರಬೇಕು? ನನ್ನ ಜೀವನ ಇಲ್ಲಿಂದನೇ ಶುರು ಆಗಿದೆ. ಅದಕ್ಕೆ ನನ್ನ ಅಂತ್ಯ ಕೂಡ ನಿನ್ನ ಮುಂದೆನೇ ನಡಿಬೇಕು. ನಿನ್ನ ಸಮ್ಮುಖದಲ್ಲೇ ಪ್ರಾಣ ಬಿಡೋಣ ಅಂತ ಬಂದಿದ್ದೀನಿ. ಅಮ್ಮ, ಪೂಜೆನ ಪೂಜೆ ಥರ ಮಾಡ್ದೇನೆ ಶಾರ್ಟ್ಕಟಲ್ಲಿ ಮಾಡ್ಬಿಡಮ್ಮ. ಯಾಕಂತ? ಯಾವ ಕ್ಷಣದಲ್ಲಾದರೂ ಅವನಿ ಆಗಲಿ ಸುಜಾತ ಆಗಲಿ ಪ್ರಳಯದ ಹಾಗೆ ಬಂದ್ಬಿಡ್ತಾರಂತ ಭಯನಾ? ಹಲೋ, ಅಂತ ಸೀನ್ ಇಲ್ಲಮ್ಮ. ಬಲಗಣ್ಣು ಯಾಕೆ ಹೊಡ್ಕೋತಾ ಇದೆ ಇವಾಗ? ವೇದವತಿ ಅವರೇ, ಇನ್ನು ಈ ಕಾರ್ಯಕ್ರಮ ನಿಂತು ಹೋದಾಗೇನೆ. ಎಲ್ಲರೂ ಏನೋ ಹಬ್ಬ ಮಾಡ್ತಾ ಇರೋ ಹಾಗಿದೆ. ತಲೆಮಾರುಗಳಿಂದ ಬರ್ತಿರೋ ಮೂಗುತಿನ ಅತ್ತೆ ರೂಲ್ಸ್ ಬ್ರೇಕ್ ಮಾಡಿ ಬೇರೆ ಶೌರ್ಯ ಕೊಟ್ಬಿಡ್ತಾಳಮ್ಮ.
ಈ ವಿಷಯ ಗೊತ್ತಿಲ್ದೇನೆ ನಮ್ಮ ಮನೆಗೆ ಬಂದ್ಯಾ ನೀನು? ತುಂಬಾ ಅಮಾಯಕಿ ತರ ಮಾತಾಡ್ತಿದ್ಯಾ. ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅಂತಾನೆ ಅಲ್ವಾ ಬಂದಿರೋದು? ಮನೆ ಬಿಟ್ಟು ಹೋಗಿದ್ರು ಇಲ್ಲಿರೋ ಬೆಲೆ ಬಾಳುವ ವಸ್ತುಗಳ ಮೇಲೆ ಆಸೆ ಅಂತೂ ಸತ್ತಿಲ್ಲ ಅಲ್ವಾ ನಿನ್ಗೆ? ಏಯ್ ಅವನಿ, ಮರ್ಯಾದೆಯಿಂದ ನಿನ್ ಮನೆಯಿಂದ ಹೊರಗಡೆ ಹೋಗು, ಇಲ್ಲ ಅಂದ್ರೆ ನಾನೇ ನಿನ್ ಕತ್ತಿ ಹಿಡಿದು ಆಚೆ ತಳ್ತೀನಿ. ಅಣ್ಣ, ಹಾಗೆ ಮರ್ಯಾದೆ ಇಲ್ಲದೆ ಮಾತಾಡ್ಬೇಡ. ಯಾಕೆ ಬಂದಿದ್ದಾಳೆ ಅಂತ ಮೊದಲು ತಿಳ್ಕೊಂಡು ಮಾತಾಡು. ಶುಭ ಕಾರ್ಯನ ಹಾಳು ಮಾಡೋದಕ್ಕೆ ಬಂದಿದ್ದಾಳೆ, ಇನ್ಯಾಕೆ ಬಂದಿರ್ತಾಳೆ? ಮೊದ್ಲು ಅವಳನ್ನ ಮಾತಾಡೋಕ್ ಬಿಡುವೇದ? ನಿಮ್ ಮೊಮ್ಮಗಳಿಗೆ ಮೂಗುತ್ತಿನ ಕೊಟ್ಕೊಂಡ್ರೆ ಕೊಟ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅಷ್ಟಕ್ಕೂ ನನಗೆ ಈ ಮನೆ ಜೊತೆಗೆ ಸಂಬಂಧ ಇಲ್ಲ ಅಂತ ನೀವ್ ಕಳಿಸ್ಬಿಟ್ಟಾದ್ಮೇಲೆ ನೀವ್ ಏನ್ ಮಾಡ್ಕೊಂಡ್ರೆ ನನಗೇನು, ನೀವ್ ಹೇಗ್ ಸತ್ರೆ ನನಗೇನು? ಮತ್ತೆ ನೀನ್ ಯಾಕೆ ಬಂದಿದ್ಯಾ ಅದನ್ನ ಹೇಳೋ. ಸ್ಕೂಲಲ್ಲಿ ನನ್ ಮಗಳನ್ನ ಯಾಕೆ ಬೈದ್ರಿ? ಶೌರ್ಯಗೆ ಹೊಡೆದಿದ್ಲು, ಅದಕ್ಕೆ ಅವಳಿಗೆ ಬೈದೆ. ಅಕ್ಷಯ ಹೊಡಿಲಿಲ್ಲ, ನಾನೇ ಹೊಡೆದಿದ್ದು. ನಿನ್ನ ಹತ್ರ ಹೊಡ್ಸಿದ್ಲು ಅಂದ್ರೆ ಅವಳೆ ಹೊಡೆದಾಗಲ್ವಾ? ಅಕ್ಷಯನ್ ಬಗ್ಗೆ ಹಂಗೆ ಹೇಳೋದು ಅನ್ಯಾಯ. ನೀನ್ ಬಾಯ್ ಮುಚ್ಚು. ಎಷ್ಟು ಜನರ ಬಾಯಿ ಮುಚ್ಚಿಸ್ತೀರಾ? ಉತ್ತರ ಕೊಡೋಕಾಗ್ಲಿಲ್ಲ ಅಂದಾಗ್ಲೇ ಎದುರುಗಡೆ ಅವರ ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ. ಹೊರಗಡೆ ಹೋದ್ಮೇಲೂ ಕೂಡ ನೀನು ನಿನ್ನ ಮಗಳು ನಮ್ಮ ಕುಟುಂಬದ ಮೇಲೆ ಆರೋಪ ಹೊರಿಸ್ತಿದ್ದೀರಾ, ಅದಕ್ಕೆ ಬೈದೆ. ಚಿಕ್ಕ ಹುಡುಗಿ ಹತ್ರ ಮಾತಾಡ್ಬೇಕಾಗಿರೋ ಮಾತಾ ಅದು? ಅವಳ ವಯಸ್ಸು ಚಿಕ್ಕದು, ಬುದ್ಧಿ ದೊಡ್ಡದು. ನೀವಂದ ಮಾತುಗಳಿಗೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ನನ್ನಿಂದ ನಮ್ಮ ಅಮ್ಮಂಗೆ ಕೆಟ್ಟ ಹೆಸರು ಬರ್ತಿದೆ ಅಂತ ನೋವು ಪಟ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬೇಕು ಅಂತ ಹೊರಟೋಗಿದ್ದಾಳೆ. ಅಂದ್ರೆ ಸಾಯೋದಕ್ಕೆ ಹೋಗಿದ್ದಾಳ? ಬಿಡು. ನನ್ ಮಗಳಿಗೇನಾದ್ರೂ ಅಂತ ಪರಿಸ್ಥಿತಿ ಬಂದ್ರೆ ಮೊದ್ಲು ಬೀಳೋದು ನಿನ್ ಶವಾನೆ. ಏಯ್ ಬಿಡೆ, ಬಿಡು. ಹೊರಗಡೆ ತೋರಿಸ್ಕೋತಿಲ್ಲ, ಆದ್ರೆ ಮೂಗುತ್ತಿ ಶೌರ್ಯಕ್ಕೆ ಸಿಗ್ತಿದೆ ಅಂತ ಈ ಆವೇಶ ಎಲ್ಲ. ಮೂಗುತ್ತಿನ ತಲೆ ಮೇಲಿಟ್ಕೊಂಡು ತಿರುಗಾಡು. ನೀನು ನಿನ್ ಹೆಂಡತಿ ನಿನ್ ಮಗಳು ಕತ್ತಿಗೆ ಹಾಕೊಂಡು ಮೆರವಣಿಗೆ ಮಾಡಿ ನೇಣ್ ಹಾಕೊಳ್ಳಿ, ನನಗದು ಅನವಶ್ಯಕ. ಮೂಗುತ್ತಿ ನಿಮ್ ದೃಷ್ಟಿನಲ್ಲಿ ಬೆಲೆ ಬಾಳೋದೇನೋ, ನನ್ ದೃಷ್ಟಿನಲ್ಲಿ ನನ್ ಮಗಳು ಅದಕ್ಕಿಂತ ಹೆಚ್ಚು ತಿಳ್ಕೊಳ್ಳಿ. ನೀವು ನನ್ ಮಗಳ ಕಾಲಿನ ಧೂಳಿ ಕೂಡ ಸರಿ ಹೋಗಲ್ಲ. ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳು ಕೂಡ ಬೆಲೆ ಬಾಳುವಂಥವ್ರಾಗ್ತಾರಾ? ನನ್ ಸೊಸೆಗೆ ಹೊಡಿತ್ಯಾ? ಎಷ್ಟು ಧೈರ್ಯನ ನಿನ್ಗೆ? ನಿನ್ನ ದೊಡ್ಡವರು, ಮನೆಗೆ ಹಿರಿಯರು, ಈ ಎರಡು ಕಾರಣನೇ ನನ್ನ ತಡಿತಾ ಇದೆ. ಇಲ್ಲ ಅಂದಿದ್ರೆ ಇಂಥ ನೀಚಳನ್ನ ಸಮರ್ಥಿಸೋ ನಿಮಗೆ ಹೊಡೆದ್ರು ತಪ್ಪಿಲ್ಲ. ಅವನಿ, ಯಾಕೆ ಕೋಪ ಬರ್ತಾ ಇದ್ಯಾ? ನೋವು ಇರ್ಬೋದು, ಆದ್ರೆ ಮಾತುಗಳಿಗೆ ಕೆಲವು ಮಿತಿ ಇರಬೇಕು. ಮಗಳು ಕಾಣಿಸ್ತಾ ಇಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ಇಲ್ಲಿ ಬುದ್ಧಿ ಇಲ್ದೇ ಇರೋ ಕೆಲಸ ಮಾಡ್ತಾ ಇರೋದು ನಿಮ್ಮಮ್ಮ. ನನಗ್ ಮಿತಿ ಮೀರ್ಬೇಡ ಅಂತ ಇದ್ಯಾ ನೀನು? ಅಕ್ಷಯ ಯಾವ್ದಾದ್ರು ದೇವಸ್ಥಾನದಲ್ಲಿ ಇರ್ತಾಳೆ ಬಿಡಮ್ಮ, ನೀನ್ ಯಾಕೆ ಗಾಬರಿ ಬೀಳ್ತೀಯ? ನಿನ್ ಬಿಟ್ಟು ಎಲ್ಲೋ ಹೋಗ್ತಾಳಮ್ಮ. ಇದಕ್ ಮುಂಚೆ ಒಂದ್ಸಲ ಹೀಗೆ ದೂರ ಆಗೋಣ ಅಂತ ಹೋದಾಗ ನನ್ನ ಅಕ್ಕಂಗ್ ಸಿಕ್ಕದ್ಲು. ಈಗ ಅಂತ ಕೆಲಸ ಮಾಡಲ್ಲ ಅಂತ ನಂಬಿಕೆ ಏನು ಮಾವ? ಅವಾಗಿನ ಪರಿಸ್ಥಿತಿಗಳು ಬೇರೆ, ಈಗಿನ ಪರಿಸ್ಥಿತಿ ಇನ್ನೂ ದಾರುಣ. ಅದಕ್ಕೆ ಕಾರಣ ನಿಮ್ಮಮ್ಮ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ ಮಗಳಿಗಾಗ್ಬಾರ್ದೇನಾದ್ರೂ ಆಯ್ತು ಅಂದ್ರೆ ನಿಮ್ಮನ್ನ ಸುಮ್ನೆ ಬಿಡಲ್ಲ ವೇದವತಿ ಅವರೇ.
ನನ್ನ ನಿರ್ಧಾರಗಳು ಹೇಗಿರತ್ತೆ ಅಂತ ನೀವು ಊಹಿಸೋದಕ್ಕಾಗಲ್ಲ.